ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತು ಕರ್ನಾಟಕ ಸ್ಪೆಷಲ್ ಶಿವರಾತ್ರಿ ಹಬ್ಬಕ್ಕೆ ಮಾಡುವಂಥ ತಂಬಿಟ್ಟು ರೆಸಿಪೀಸ್ ನೋಡ್ಕೊಂಬರೋಣ. ನಾನಿವತ್ತು ಹುರಿದಕ್ಕಿ ತಂಬಿಟ್ಟು ಜೊತೆಗೆ ಹಸಿ ಅಕ್ಕಿ ತಂಬಿಟ್ಟು, ಜೋಳದ ತಂಬಿಟ್ಟು ಇವು ಮೂರನ್ನು ಕೂಡ ಮಾಡಿದ್ದೆ. ಈ ರೆಸಿಪೀಸ್ ಎಲ್ಲ ಫುಲ್ ಹಾಕಿದ್ದೀನಿ. ಒಂದು ಸರ್ತಿ ಚೆಕ್ ಮಾಡಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ಗೆ ನಾನಿಲ್ಲಿ ಹುರಿದಕ್ಕಿ ತಂಬಿಟ್ಟು ಹಾಗೆ ಜೋಳದ ತಂಬಿಟ್ಟು ಎರಡು ಒಂದೇ ಸರ್ತಿ ಮಾಡ್ಕೊಂಡು ಹೋಗ್ತೀನಿ. ಯಾಕೆಂದರೆ ಎರಡನ್ನೂ ಒಂದೇ ಸರ್ತಿ ಪಾಕ ತೆಕ್ಕೋಬೋದು. ಆದ್ದರಿಂದ ಫಸ್ಟ್ಗೆ ಹುರಿದಕ್ಕಿ ತಂಬಿಟ್ಟಿಗೆ ಏನೇನು ಮಾಡ್ಕೋಬೇಕು ಅಂತ ನೋಡೋಣ. ಫಸ್ಟ್ಗೆ ನಾನಿಲ್ಲಿ ಈ ಗ್ಲಾಸಲ್ಲಿ 4 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಬೆಳೆದಕ್ಕಿ ಆದರೆ ಹಾಗೆ ಮಾಡ್ಬೋದು. ಇದು ಅಂಗಡಿ ಅಕ್ಕಿ ಆದ ಕಾರಣ ಒಂದು 2 ರಿಂದ 3 ಸರ್ತಿ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ಆಗಿದ ತಕ್ಷಣವೇ ಇದನ್ನೇ ನೆನೆಸೋದೆಲ್ಲ ಏನು ಬೇಡ, ತಕ್ಷಣವೇ ನೀರನ್ನ ಬಸಿ ಹಾಕ್ಕೋಬೇಕು. ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಇಟ್ಕೊಂಡು ನೀರೆಲ್ಲ ಬಸಿದ ತಕ್ಷಣ ಒಣಗಿಸ್ಬೇಕಿದು. ನಾನು ಇದನ್ನು ನೈಟ್ ಮಾಡಿದ್ದೆ. ನೈಟ್ ಮಾಡಿ ಬೆಳಗ್ಗೆವರೆಗೂ ಚೆನ್ನಾಗಿ ಒಣಗಿದೆ. ಇದು ನೆರಳಲ್ಲೇ ಒಣಗಿಸ್ಕೊಂಡಿದ್ದೀನಿ, ಬಿಸಿಲಲ್ಲಿ ಏನು ಹಾಕೋದು ಬೇಡ. ನೆರಳಲ್ಲೇ ಒಣಗಿಸ್ಕೊಂಡು ಇದು ನೆಕ್ಸ್ಟ್ ಡೇ ಇದನ್ನು ಹುರ್ಕೋಬೇಕು. ಈ ಹುರಿಯಕ್ಕಿ ತಂಬಿಟ್ಟಿಗೆ ಅಕ್ಕಿ ಗೋಲ್ಡ್ ಕಲರ್ ಬರೋವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೋಬೇಕು. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ಕಲರ್ ಬರಬೇಕು ಅಂತ. ನೋಡಿ ಅಕ್ಕಿ ಈ ಕಲರ್ ಬರಬೇಕು. ಇವಾಗ ಇದನ್ನು ತಣ್ಣಗಾಗೋಕ್ಕೆ ಸೈಡ್ಗೆ ಇಟ್ಬಿಟ್ಟು ಇದನ್ನು ಮಿಲ್ ಮಾಡಿಸ್ಕೊಂಡು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಳ್ತೀನಿ. ಹಾಗೆಯೇ ಬನ್ನಿ ಈಗ ಜೋಳ ಯಾವ ರೀತಿ ಹುರ್ಕೊಳ್ಳೋದು ಅಂತ ತೋರಿಸ್ತೀನಿ. ನೋಡಿ, ಒಂದು ಪಾತ್ರೆಯಲ್ಲಿ ಈ ರೀತಿ ನೀರು ಕಾಯಿಸ್ಕೊಂಡಿದ್ದೀನಿ. ಸುಮ್ಮನೆ ನೀರು ಕೂಡ ತುಂಬ ಏನು ಕುದಿಯೋದು ಬೇಡ, ಬಿಸಿ ಆದರೆ ಸಾಕು. ಈ ಟೈಮಲ್ಲಿ 2 ಗ್ಲಾಸಷ್ಟು ಜೋಳ ತೊಗೊಂಡಿದ್ದೀನಿ. ಈ ಜೋಳನ ಒಂದು ಸರ್ತಿ ಕ್ಲೀನ್ ಮಾಡಿಕೊಂಡು ಈ ನೀರಿಗೆ ಹಾಕ್ಕೊಳ್ಳೋಣ. ನೀರಿಗೆ ಹಾಕ್ಕೊಂಡ ತಕ್ಷಣ ಸ್ಟವ್ ಆಫ್ ಮಾಡ್ಕೋಬೇಕು. ಇದನ್ನು ತುಂಬ ಹೊತ್ತೆಲ್ಲ ನೆನೆಸೋದೆಲ್ಲ ಏನು ಬೇಡ, ಒಂದು 5 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ನೀರು ನೆನೆಸ್ಕೊಂಡು ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು 5 ನಿಮಿಷ ಅಷ್ಟೇ ನೆನೆಸ್ಕೊಂಡಿದ್ದೀನಿ. ತುಂಬ ಹೊತ್ತೇ ನೆನೆಸೋದು ಬೇಡ. ಇದು ಈ ಥರ ಒಂದು ಬಟ್ಟೆ ಹಾಕ್ಬಿಟ್ಟು ಆ ಬಟ್ಟೆಗೆ ಈ ಥರ ಫಿಲ್ಟ್ರ್ ಮಾಡ್ಕೊಳ್ತೀನಿ. ಹಾಗೆಯೇ ಇದನ್ನು ತುಂಬ ಹೊತ್ತು ಆರಿಸೋದು ಎಲ್ಲ ಏನು ಬೇಕಿಲ್ಲ, ಸುಮ್ಮನೆ ನೀರು ಡ್ರೈ ಆದರೆ ಸಾಕು. ನಾನು ಈ ರೀತಿ ಒಂದು ಬಟ್ಟೆ ಟೈಟಾಗಿ ಕಟ್ಬಿಟ್ಟು ಇಟ್ಬಿಡ್ತೀನಿ. ಆ ನೀರೆಲ್ಲ ಡ್ರೈ ಆಗಲಿ ಅಷ್ಟೇ. ಅಷ್ಟರೊಳಗಡೆ ನಾನು ತಂಬಿಟ್ಟಿಗೆ ಕಡಲೆ ಬೀಜ ಬೇಕಲ್ಲ, ಆ ಕಡಲೆ ಬೀಜನೆಲ್ಲ ಹುರ್ಕೊಬರೋಣ ಅಂತ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಕಡಲೆ ಬೀಜ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಇದನ್ನು ಕೂಡ ಸೈಡ್ಗೆ ಇಟ್ಕೋಬೇಕು. ಈ ಹುರಿಯೋ ಕೆಲಸ ಎಲ್ಲ ಫಸ್ಟ್ ಇನ್ನೊಂದು ದಿನ ಮಾಡ್ಕೊಂಡಿದ್ದೆ. ಆಮೇಲೆ ನೆಕ್ಸ್ಟ್ ಡೇ ಉಂಡೆ ಕಟ್ಟಿದ್ದು. ಒಂದೇ ದಿನದಲ್ಲಿ ಆಗಲ್ಲ. ನೋಡಿ, ಈಗ ಜೋಳ ಹುರ್ಕೊಳ್ಳೋಣ. ಬೇಗ ಡ್ರೈ ಆಗುತ್ತೆ ಜೋಳ. ಆಮೇಲೆ ಹುರ್ಕೊಳ್ಳೋದಷ್ಟೇ. ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಕಾಟ ಕೊಡುತ್ತೆ ಇದು ಅಂತ. ಯಾವ ಬಣ್ಣ ಇಟ್ರೆ ಬಟ್ಟೆ ಕೊಡ್ಲ ಖರ್ಚು ಕೊಡ್ಲ ಒಂದು ನೋಡಿದ್ರಲ್ಲ ಯಾವ ರೀತಿ ಅವಲೋಗುತ್ತೆ ಅಂತ. ಒಬ್ಬ ಏನು ಟಾರ್ಚರ್ ಕೊಡ್ತು ಗೊತ್ತಾ ಇದು. ಸ್ಟೌವು ಎಲ್ಲ ಸಿಡಿದು ಅರ್ಧ ಬಾಣಲಿಯಲ್ಲಿದ್ದರೆ ಅರ್ಧ ಎಲ್ಲ ಸಿಡಿತಾನೇ ಇತ್ತು. ಹಂಗೆ ಆಗ್ತಾ ಇತ್ತಿದು. ನೋಡಿ, ಈ ರೀತಿ ಜೋಳನೆಲ್ಲ ಹುರ್ಕೋಬೇಕು. ಚೆನ್ನಾಗಿ ಅವಲೋಗುತ್ತೆ. ಹೋಗಿಲ್ಲ ಅಂತ ಪರವಾಗಿಲ್ಲ, ಜೋಳ ಎಲ್ಲ ಚೆನ್ನಾಗಿ ಹುರ್ಕೊಂಡ್ರೆ ಆಯಿತು. ನೋಡಿ, ಈಗ ಇದನ್ನು ತಣ್ಣಗಾದ್ಮೇಲೆ ಇದನ್ನು ಮಿಲ್ಲಿಗೆ ಮಾಡಿಸೋದು ಬೇಡ, ಮಿಕ್ಸಿಗೆ ಹೊಡ್ಕೊಳ್ಳೋಣ. ಮಿಲ್ಲಾದ್ರೆ ಫುಲ್ ಪೌಡ್ರ್ ಮಾಡಾಕ್ತಾರೆ. ಆದರೆ ಮಿಕ್ಸಿಗೆ ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು. ನಾನಿಲ್ಲಿ ಫಸ್ಟ್ಗೆ ಅವಲೆಲ್ಲ ಇದೆಯಲ್ಲ ಅದನ್ನೆಲ್ಲ ಒಂದು ಸರ್ತಿ ಮಿಕ್ಸಿ ಮಾಡ್ಕೊಳ್ತೀನಿ. ತುಂಬ ಏನು ಜೋಳ ಉಳಿಲಿಲ್ಲ, ಎಲ್ಲ ಫುಲ್ ಅವಲಾಯಿತು. ಈ ರೀತಿ ಬಿಸಿನೀರಲ್ಲಿ ನೆನೆಸ್ಕೊಂಡ್ರೆ ಈ ರೀತಿ ಚೆನ್ನಾಗಿ ಅವಲು ಬರುತ್ತೆ. ಒಂದು ಸರ್ತಿ ನೀವು ಕೂಡ ಈ ಥರ ಟ್ರೈ ಮಾಡಿ. ಕೆಲವರು ಬರೀ ಹಂಗೆ ಡೈರೆಕ್ಟಾಗಿ ಜೋಳ ಹಾಕ್ಬಿಟ್ಟು ಹುರಿತಾರೆ. ಅದ್ರ ಬದಲು ಈ ರೀತಿ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಹುರಿದು ನೋಡಿ, ಎಲ್ಲ ಜೋಳನೂ ಅವಲೋಗೋಕ್ಕೆ ಆಗುತ್ತೆ. ನೋಡಿ, ಇಷ್ಟು ಪೌಡ್ರ್ ಮಾಡಿಕೊಂಡ್ರೆ ಸಾಕು. ತುಂಬಾ ಪೌಡ್ರ್ ಮಾಡೋದು ಬೇಡ, ಇದು ಚೆನ್ನಾಗಿರಲ್ಲ, ಬಾಯಿಗೆ ಸಿಗಬೇಕದು. ಹಾಗೆ ಈ ಜೋಳ ನೋಡಿ, ಇಷ್ಟು ಜೋಳ ಬಂತು. 2 ಸರ್ತಿ ಮಿಕ್ಸಿ ಹಾಕೋಷ್ಟು ಜೋಳ ಬಂತು. ಇದನ್ನು ನೈಸ್ ಪೌಡ್ರ್ ಮಾಡ್ಕೋಬೇಕು. ಎಷ್ಟು ನೈಸ್ ಆದರೆ ಅಷ್ಟು ನೈಸ್ ಪೌಡ್ರ್ ಮಾಡ್ಕೊಳ್ಳಿ. ಅವಲೆಲ್ಲ ಸ್ವಲ್ಪ ಪೌಡ್ರ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ಇದ್ರ ಮಾತ್ರ ನುಣ್ಣಗೆ ಪುಡಿ ಮಾಡಿಕೊಂಡು ಈಗ ಇದನ್ನು ನಾನೊಂದು ಕವರ್ಗೆ ಹಾಕಿ ಟೈಟಾಗಿ ಕಟ್ಟಿಟ್ಕೊಳ್ತೀನಿ. ಯಾಕೆಂದರೆ ಬೆಳಗ್ಗೆ ಉಂಡೆ ಮಾಡೋದು, ಬೆಳಗ್ಗೆ ಅಷ್ಟೊತ್ತಿಗೆ ಮೆತ್ತಗಾಗಬಾರ್ದು ಅಂತ ಟೈಟಾಗಿ ಒಂದು ಕವರ್ಗೆ ಕಟ್ಬಿಟ್ಟು ಇಟ್ಕೊಳ್ತೀನಿ. ನಾಳೆ ತೋರಿಸ್ತೀನಿ ನಿಮಗೆ. ನೋಡಿ, ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಬನ್ನಿ ಈಗ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಇದು ನೆಕ್ಸ್ಟ್ ಡೇ. ನಾನಿಲ್ಲಿ ಫಸ್ಟ್ಗೆ ಜೋಳದಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ನಾನು 1 ಗ್ಲಾಸಷ್ಟು
ಕಡಲೆಪಪ್ಪು, 1 ಗ್ಲಾಸಷ್ಟು ಕಡಲೆ ಬೀಜ, ಹಾಗೆ ಒಂದು 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ, 1 ಇಡಿಯಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಸರ್ತಿ ಗ್ರೈಂಡ್ ಮಾಡ್ಕೊತೀನಿ. ಜೊತೆಗೆ 1 ಗ್ಲಾಸಷ್ಟು ಒಣ ಕೊಬ್ಬರಿ ತುರಿದುಬಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಸರ್ತಿ ಮಿಕ್ಸಿ ಮಾಡ್ಕೋಬೇಕು. ಅದೇ ಗ್ಲಾಸಲ್ಲಿ ನಾನು ಜೋಳ ತೊಗೊಂಡಿದ್ದು, ಆದ್ದರಿಂದ ಅದೇ ಗ್ಲಾಸಲ್ಲಿ ಅಳತೆ ಮಾಡ್ಕೊಂಡಿದ್ದೀನಿ. ಈಗ ಇದು ಉರಕ್ಕಿ ತಂಬಿಟ್ಟಿಗೆ. ಇದಕ್ಕೆ 2 ಗ್ಲಾಸು ಕಡಲೆಬೀಜ, 2 ಗ್ಲಾಸು ಕಡಲೆಪಪ್ಪು ಈ ರೀತಿ ಪುಡಿ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ರಫಾಗೆ ಪುಡಿ ಮಾಡ್ಕೋಬೇಕು. ನೋಡಿ, ಕಡಲೆಪಪ್ಪು ಕಡಲೆಬೀಜ ಎಲ್ಲ ಕಾಣಿಸ್ತಾ ಇದ್ರು ಓಕೆ, ಅರ್ಧ ಪುಡಿ ಮಾಡ್ಕೋಬೇಕಷ್ಟೇ. ಹಾಗೆಯೇ ಇದಕ್ಕೆ 2 ಗ್ಲಾಸಷ್ಟು ಕಾಯಿ ತುರಿ. ಇದಕ್ಕೆ ಎಲ್ಲ 2 ಗ್ಲಾಸ್ ಹಾಕಬೇಕು, ಏಕೆಂದರೆ ಇದು 4 ಗ್ಲಾಸ್ ಹಾಕಿದ್ದೀನಲ್ಲ, ಅದು 2 ಗ್ಲಾಸ್ ಹಾಕಿರೋದು. ಆದ್ದರಿಂದ 4 ಗ್ಲಾಸ್ಗೆ 2 ಗ್ಲಾಸ್ ಕಡಲೆಬೀಜ, 2 ಗ್ಲಾಸು ಕಡಲೆಪಪ್ಪು, 2 ಗ್ಲಾಸು ಒಣ ಕೊಬ್ಬರಿ, ಒಂದು 4-5 ಏಲಕ್ಕಿ, ಹಾಗೆ ಇದಕ್ಕೂ ಕೂಡ ಒಂದು ದೊಡ್ಡ ಇಡಿಯಷ್ಟು ಎಳ್ಳು ಹಾಕ್ಕೋಬೇಕು. ನಿಮ್ಮೆಲ್ಲರಿಗೂ ಅಳತೆ ಗೊತ್ತಾಯಿತು ಅಂದ್ಕೊತೀನಿ. ಈಗ ಏಲಕ್ಕಿ ಪುಡಿ ಮಾಡಿ ಹಾಕ್ಕೊಳ್ತೀನಿ. ನಾನಿಲ್ಲಿ ಒಂದು 4-5 ಏಲಕ್ಕಿ ತೊಗೊಂಡಿದ್ದೀನಿ ಅಷ್ಟೇ. ಇದನ್ನು ಪುಡಿ ಮಾಡಿಕೊಂಡು ಈಗ ಇದಕ್ಕೆ ಹಾಕ್ಕೊಳ್ಳೋಣ. ಹಾಗೆ ಮಿಲ್ ಮಾಡಿಸಿ ಇಟ್ಟಿದ್ದೀನಲ್ಲ, ಆ ಹಿಟ್ಟನ್ನು ಕೂಡ ಇವಾಗೆ ಹಾಕ್ಕೊಳ್ತೀನಿ. ನೋಡಿ, ಇಷ್ಟು ಮಿಲ್ ಆಯಿತು. ಒಂದು ಸೇರಕ್ಕಿಗೆ ಇಷ್ಟ ಆಗುತ್ತೆ ಅಷ್ಟೇ. ಕರೆಕ್ಟಾಗಿ 4 ಗ್ಲಾಸ್ ಅಷ್ಟು. ನಾನು ಯಾವುದ್ರಲ್ಲಿ ಅಳತೆ ತೋರಿಸೋನೋ ಅದರಲ್ಲಷ್ಟೇ. ಇದನ್ನೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ಟಿಕ್ಕಲ್ಲೇ ಮಿಕ್ಸ್ ಮಾಡ್ತಿದ್ದೀನಿ, ಆಮೇಲೆ ಕೈಯಲ್ಲಿ ಮಿಕ್ಸ್ ಮಾಡ್ತೀನಿ. ಹಾಗೆ ಇದಕ್ಕೆ ಎಳ್ಳೆಳನ್ನೆಲ್ಲ 1 ಇಡಿಯಷ್ಟು ಎಳ್ಳು ಹಾಕ್ಕೊಳ್ತೀನಿ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಟೇಸ್ಟ್ ಚೆನ್ನಾಗೇ ಇರುತ್ತೆ. ಇದನ್ನೇನು ರುಬ್ಬೋದೇನು ಬೇಡ, ಎಳ್ಳು ಹಂಗೆ ಹಾಕ್ಕೊಳ್ತೀನಿ. ನೋಡಿ, ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡಲ್ಲ, ಈಗ ಎಳ್ಳು ಹಾಕ್ಕೊಳ್ತೀನಿ. ಎಳ್ಳು ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಜಾಸ್ತಿ ಎಳ್ಳು ಹಾಕಿದ್ರೆ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಈಗ ಸೈಡ್ಗೆ ಇಟ್ಟಿರ್ತೀನಿ. ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ. ನೋಡಿ, ಈಗ ಮಿಕ್ಸ್ ಮಾಡಿದ್ದೆಲ್ಲ ಆಯಿತು. ಈಗ ಪಾಕ ತೆಕ್ಕೊಳ್ಳೋಣ. ಎರಡನ್ನೂ ಕೂಡ ರೆಡಿ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಪಾಕ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ ಪಾಕಕ್ಕೆ ನಾನು ಕರೆಕ್ಟಾಗಿ 4 ಗ್ಲಾಸು ಅಕ್ಕಿ ತೊಗೊಂಡಿದ್ದಲ್ವ, ಆದ್ದರಿಂದ ಇಲ್ಲಿ 4 ಗ್ಲಾಸಷ್ಟು ಬೆಲ್ಲ ತೊಗೊಳ್ತೀನಿ. ಹಾಗೆ ಅದಕ್ಕೆ 2 ಗ್ಲಾಸ್ ಬೇಕಲ್ಲ, ಅದನ್ನು ಕೂಡ ಇವಾಗೆ ತೊಗೊಳ್ತೀನಿ. ಹಾಗೆ ಒಂದು ಪುಟ್ಟ ಗ್ಲಾಸಲ್ಲಿ ನೀರು ಹಾಕ್ಕೊಳ್ತೀನಿ. ಇಷ್ಟು ಹಾಕಿದ್ರೆ ಸಾಕು, ಪಾಕ ಬರುತ್ತೆ. ಹಾಗೆ ಬೆಲ್ಲ ಎಲ್ಲ ಕರಗಿದ ಮೇಲೆ ಒಂದು ಸರ್ತಿ ಫಿಲ್ಟ್ರ್ ಮಾಡ್ಕೊಳ್ಳಿ. ಏನನ್ನ ಆಯಿತಾ ಅಂತ ನೋಡೋಕ್ಕೆ. ಎಂಥ ಒಳ್ಳೆ ಬೆಲ್ಲ ತೊಗೊಂಡು ಸ್ವಲ್ಪನಾದರೂ ಗಲೀಜಿದ್ದೇ ಇರುತ್ತೆ, ಹೆವಿ ಇಲ್ಲದೆ ಇರ್ಬೋದು, ಸ್ವಲ್ಪನಾದರೂ ಇದ್ದೇ ಇರುತ್ತೆ. ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಬೆಲ್ಲ ತೊಗೊಂಡ್ರು ಈ ರೀತಿ ಅಲ್ಲಲ್ಲಿ ಕಪ್ಪಗಿರುತ್ತೆ. ಇದನ್ನು ಫಿಲ್ಟ್ರ್ ಮಾಡಿಕೊಂಡು ಮತ್ತೆ ಅದೇ ಪಾತ್ರೆಗೆ ಹಾಕ್ಕೊಳ್ತೀನಿ. ಪಾತ್ರೆಗೆ ಹಾಕ್ಕೊಂಡು ಮತ್ತೆ ಪಾಕ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ತೀನಿ. ನಿಮಗೆ ಪಾಕ ಹೆಂಗೆ ಬಂತು ಅಂತ ತೋರಿಸ್ತೀನಿ. ನೋಡಿ, ಪಾಕ ಬಂದು ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ನೀರಿಗೆ ಈ ಬೆಲ್ಲದ ಪಾಕ ಹಾಕಿದ್ರೆ ಫುಲ್ ಕರಗೋಗಬಾರ್ದು, ಕೈಗೆ ಸಿಗಬೇಕು ಬೆಲ್ಲ, ಆವಾಗ ಪಾಕ ಬಂದಿದೆ ಅಂತ ಅರ್ಥ. ಇದನ್ನು ಬೇಕಾದ್ರೆ ತುಂಬ ಗಟ್ಟಿ ಬೇಕಾದ್ರೆ ಮಾಡ್ಬೋದು, ಆದರೆ ಉಂಡೆ ತುಂಬ ಕಲ್ಲು ಥರ ಆಗುತ್ತೆ. ನೋಡಿ, ಇಷ್ಟು ಮಾತ್ರ ಸಾದರೆ ಸಾಕು. ಎಲ್ಲೂ ಬೆಲ್ಲ ನೀರಲ್ಲಿ ಕರಗಬಾರ್ದು, ಅಷ್ಟು ಆಗಬೇಕಷ್ಟೇ. ತುಂಬ ಗಟ್ಟಿ ಮಾಡಿಕೊಂಡ್ರೆ ಉಂಡೆಗಳು ಹೆಂಗಾಗುತ್ತೆ ಅಂದರೆ ಕಲ್ಲು ಥರ ಆಗುತ್ತೆ, ಅಷ್ಟು ತಿನ್ನೋಕ್ಕಾಗಲ್ಲ. ಮೊದಲೆಲ್ಲ ಅದೇ ರೀತಿ ಮಾಡ್ತಾಯಿದ್ದಿದ್ದು ಹಳೆ ಕಾಲದಲ್ಲಿ. ಏಕೆಂದರೆ ತುಂಬ ದಿನ ಇಟ್ಕೊಂಡು ತುಂಬ ದಿನ ಇಟ್ಕೊಂಡು ತಿನ್ನೋರು, ಆದ್ದರಿಂದ ಅವರು ಸ್ವಲ್ಪ ಗಟ್ಟಿಯಾಗಿ ಮಾಡೋರು. ಕಲ್ಲು ತೊಗೊಂಡು ಕುಟ್ಕೊಂಡು ತಿನ್ನಬೇಕಿತ್ತಿದ್ದು. ಆದರೆ ಇವಾಗೇನು ಅಷ್ಟು ಗಟ್ಟಿಯಾಗಿ ಬೇಡ, ತುಂಬ ದಿನ ಏನು ಇಡಲ್ವಲ್ಲ ನಾವು, ಆದ್ದರಿಂದ ಆದರೂ ಗಟ್ಟಿ ಆಗುತ್ತೆ. ಇಷ್ಟು ಪಾಕಕ್ಕೇ ತುಂಬಾ ಗಟ್ಟಿಗೆ ಆಗುತ್ತೆ. ನಿಮಗೆ ಬೇಕು ಅಂದರೆ ಮುಂದೆ ಯಾವ್ದಾದ್ರು ವೀಡಿಯೋದಲ್ಲಿ ತೋರಿಸ್ತೀನಿ ಎಷ್ಟು ಗಟ್ಟಿಗೆ ಆಗಿದೆ ಅಂತ. ನೋಡಿ, ಈಗ ಅತ್ತೆ 2 ಭಾಗ ಮಾಡ್ಕೊಂಡಿದ್ದಾರೆ ಹಿಟ್ಟನ್ನು. ಫಸ್ಟ್ ಒಂದು ಸರ್ತಿ ಪಾಕಕ್ಕೆ ಹಾಕ್ಕೊಂಡು ನೋಡೋಣ ಅಂತೇಳ್ಬಿಟ್ಟು 2 ಭಾಗ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಪಾಕನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಕೈ ಸುಡುತ್ತೆ, ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸರ್ತಿ ಸ್ಟಿಕ್ಕಲ್ಲಿ ಮಿಕ್ಸ್ ಮಾಡಿ ಆಮೇಲೆ ಕೈ ಹಾಕ್ಬಿಟ್ಟು ಚೆನ್ನಾಗಿ ನಾದಿ ಉಂಡೆ ಕಟ್ಟಬೇಕು. ನಾನು ನಿಮಗೆ ಉಂಡೆ ಕಟ್ಟೋದು ತೋರಿಸ್ತಿದ್ದೀನಿ. ಅತ್ತೆ ತುಂಬ ದೊಡ್ಡದಾಯಿತು ಅಂದರು, ಅದಕ್ಕೆ ಕಾರಣಕ್ಕೆ ಸ್ವಲ್ಪ ಚಿಕ್ಕದು ಮಾಡ್ಕೊಳ್ತಿದ್ದೀನಿ. ಇದೆಲ್ಲ ಚೆನ್ನಾಗಿರುತ್ತೆ ಮಾಡಬೇಕಾದ್ರೆ. ಏನೋ ಒಂಥರ ಫನ್ ಇರುತ್ತೆ, ಹಾಗೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಾವು ಕೂಡ ಹಳೆಯ ಕಾಲದ ಅಡುಗೆಗಳೆಲ್ಲ ಕಲ್ತ್ವಲ್ಲ ಅನ್ನೋ ಖುಷಿನೂ ಇರುತ್ತೆ. ನೋಡಿ, ನಾನು ಅತ್ತೆ ಜೊತೆ ಸೇರಿಕೊಂಡು ನಾನು ಕೂಡ ಉಂಡೆಗಳು ಮಾಡ್ತಿದ್ದೀನಿ. ನಾನು ತುಂಬ ಮಾಡಿದ್ದೀನಿ ಎಲ್ಲ ಹಬ್ಬಗಳಿಗೂ ಆಲ್ಮೋಸ್ಟ್ ಅಲ್ಲೂ. ಆದರೆ ಅತ್ತೆ ಇರೋದ್ರಿಂದ ತುಂಬಾ ಹೆಲ್ಪ್ ಆಗ್ತಿದೆ ಅಷ್ಟೇ. ಗೊತ್ತಿಲ್ಲದಿರೋದನ್ನೆಲ್ಲ ಅತ್ತೆ ಹತ್ರ ಕೇಳಿ ತಿಳ್ಕೊಬೋದು ನಾನು. ಕೆಲವೊಂದು ಸರ್ತಿ ಪಾಕ ಹೆಂಗೆ ಬಂದಿಲ್ಲ ಅಂತ ಗೊತ್ತಾಗೋದಿಲ್ವಲ್ಲ. ಈ ಥರ ದೊಡ್ಡವರಿದ್ದರೆ ಅವ್ರು ಹೇಳ್ತಾರೆ, ನಾವಿಲ್ಲಿ ಬೆಲ್ಲ ಆಗಿದೆ ಅಂತ ನೋಡು ಅಂತ ಹೇಳಿದಿರೋಗೋಗಿ ಅವ್ರು ಬಂದು ನೋಡಿದ್ರು, ಕರೆಕ್ಟಾಗಿತ್ತು. ಹಾಗೆಯೇ ಪಾಕನೂ ಕೂಡ ಕರೆಕ್ಟಾಗಿ ಆಯಿತು. ಅಷ್ಟು ಅಳತೆಯಲ್ಲಿ ತೊಗೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಒಂದು ಸೇರಿಗೆ
1 ಸೇರು ಬೆಲ್ಲ ಅಂದರೆ 1 kg ಅಷ್ಟು ಬೆಲ್ಲ ಕರೆಕ್ಟಾಗಿ ಆಗುತ್ತೆ ನೋಡಿ. ಇನ್ನು ಅರ್ಧ ತೆಗೆದಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಮತ್ತೆ ಪಾಕ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಂಡು ಉಂಡೆ ಮಾಡ್ಕೊಳ್ತೀನಿ. ನಾನು ಕರೆಕ್ಟಾಗಿ 1 ಸೇರಿಗೆ ಎಷ್ಟು ಉಂಡೆ 24-25 ಉಂಡೆನೋ ಏನೋ ಆಯಿತು, ಮೀಡಿಯಮ್ ಸೈಜ್ ಉಂಡೆ ನೋಡಿ. ಫಸ್ಟ್ ಪಾಕ ಹಾಕಿದಾಗ ಈ ಥರ ಸ್ಟಿಕ್ಕಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಆಮೇಲೆ ಉಂಡೆ ಮಾಡಬೇಕು. ಒಂದೇ ಸರ್ತಿ ಪಾಕ ಹಾಕಿದ ತಕ್ಷಣ ಕೈ ಇಡಬೇಡಿ, ತುಂಬಾ ಬಿಸಿ ಇರುತ್ತೆ, ಬೊಬ್ಬೆ ಬಂದುಬಿಡೋದಂತೂ ಗ್ಯಾರಂಟಿ ಕೈ ಇಟ್ಟರೆ. ಅದರಿಂದ ಒಂದು ಸರ್ತಿ ಸ್ಟಿಕ್ಕಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಲ್ಲಿ ಉಂಡೆ ಮಾಡ್ಕೊಳ್ಳಿ ನೋಡಿ. ಈಗ ಆಲ್ಮೋಸ್ಟ್ ಅಲ್ಲೂ ಉರಕ್ಕಿ ತೊಂಬಿಟ್ಟೆಲ್ಲ ಆಗೋಯ್ತು. ಕಟ್ಟಬೇಕಾದ್ರೆ ಸ್ವಲ್ಪ ಮೆತ್ತಗಿರುತ್ತೆ ಅನಿಸುತ್ತೆ, ಆಮೇಲೆ ಗಟ್ಟಿಗೆ ಆಗುತ್ತೆ ಅದು. ಇನ್ನಿಷ್ಟು ಸ್ವಲ್ಪ ಇದೆಯಲ್ಲ ಅದ್ರ ಜೊತೆನೇ ಪರವಾಗಿಲ್ಲ ಅಂತ ಜೋಳದ ಹಿಟ್ಟು ಹಾಕ್ಕೊಳ್ತೀವಿ. ಆಗಲೇ ಪುಡಿ ಮಾಡಿಟ್ಟಿದ್ನಲ್ಲ ಮಿಕ್ಸಿಯಲ್ಲಿ ಎಲ್ಲನೂ ಒಂದೊಂದು ಗ್ಲಾಸು. ಈಗ ಅದನ್ನೆಲ್ಲ ಇಲ್ಲಿ ಹಾಕ್ಕೊಳ್ತಿದ್ದಾರೆ. ಈಗ ನಾನು ನಿನ್ನೆ ಕವರ್ಗೆ ಟೈಟಾಗಿ ಜೋಳದ ಹಿಟ್ಟೆಲ್ಲ ಕಟ್ಟಿಟ್ಟಿದ್ದೆ. ಈಗ ಇದನ್ನೆಲ್ಲ ಹಾಕ್ಕೊಳ್ತೀನಿ ನೋಡಿ, ಎಷ್ಟು ತರಿ ಆಗಿದೆ. ಇದನ್ನೆಲ್ಲ ಈಗ ಒಂದು ಸರ್ತಿ ಪೌಡ್ರ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅತ್ತೆ ಇಲ್ಲಿ ಮಿಕ್ಸ್ ಮಾಡ್ತಿದ್ದಾರೆ, ನಾನು ಇನ್ನೊಂದು ಸರ್ತಿ ಪಾಕ ಮಾಡ್ಕೊಳ್ತಿದ್ದೀನಿ. ಅಂದರೆ ಸೇಮೇ ಇದು 2 ಗ್ಲಾಸ್ ಅಲ್ವಾ, ಆದ್ದರಿಂದ 2 ಗ್ಲಾಸ್ ಬೆಲ್ಲ ಹಾಕ್ಬಿಟ್ಟು ಮತ್ತೆ ಪಾಕ ಮಾಡ್ಕೊಳ್ತಿದ್ದೀನಿ ನೋಡಿ. ಈ ರೀತಿ ಚೆನ್ನಾಗಿ ಎಲ್ಲ ಕಡೆಯೂ ಮಿಕ್ಸ್ ಆಗಬೇಕು, ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಈ ಕಡಲೆದು ಬೀಜದ ಪೌಡ್ರು ಎಲ್ಲ ಕಡೆಯೂ ಮಿಕ್ಸ್ ಆಗಬೇಕು. ಹಾಗೆಯೇ ಸ್ವಲ್ಪ ತೆಗೆದುಬಿಟ್ಟು ಸೈಡ್ಗೆ ಇಟ್ಕೊಳ್ತಾರತ್ತೆ. ಒಂದೇ ಸರ್ತಿ ಎಲ್ಲನೂ ಹಾಕಿ ಮಾಡಲ್ಲ ಉಂಡೆ, ಹೆಂಗನ ಆಗಲಿ ಅಂತ. ಒಂದೊಂದು ಸರ್ತಿ ಪಾಕ ಜಾಸ್ತಿ ಆಗುತ್ತೆ, ಒಂದೊಂದು ಸರ್ತಿ ಕಮ್ಮಿ ಆಗುತ್ತೆ, ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ನೋಡಿ. ಪಾಕನೂ ರೆಡಿ ಆಯಿತು. ಈಗ ಪಾಕ ಹಾಕಿ ಉಂಡೆ ಮಾಡಬೇಕು. ಇದಕ್ಕೊಂಚೂರು ಬೆಲ್ಲ ಜಾಸ್ತಿ ಅಂತ ಅನ್ನಿಸ್ತು, ಯಾಕೆಂದರೆ ಇದು ಪೌಡ್ರು ಬೇಗ ಜಾಸ್ತಿ ಬೆಲ್ಲ ಹಿಡ್ಕೊಂಬಿಡ್ತು. ನಾನಿಲ್ಲಿ 2 ಗ್ಲಾಸ್ ಬೆಲ್ಲ ಹೇಳಿದ್ನಲ್ಲ, ಇನ್ನೊಂಚೂರು ಜಾಸ್ತಿನೇ ಹಿಡಿಯುತ್ತೆ ಇದಕ್ಕೆ. ಇದನ್ನು ಅಷ್ಟೇ ಸೇಮ್ ಒಂದು ಸರ್ತಿ ಸ್ಟಿಕ್ಕಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಉಂಡೆ ಮಾಡ್ಕೋಬೇಕು. ಇದು ತುಂಬ ಡ್ರೈ ಅನಿಸುತ್ತೆ, ಸ್ವಲ್ಪ ಬೆಲ್ಲ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತು. ಅದು ಕರೆಕ್ಟಾಗಿ ಅಳತೆ 1 ಸೇರು ಕರೆಕ್ಟಾಗಿ ಆಯಿತು. ಇದಕ್ಕೊಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ, ಅತ್ತೆ ಹೇಳಿದ್ರು ಸ್ವಲ್ಪ ಜಾಸ್ತಿ ಹಾಕು ಹೆಂಗನಾಗಲಿ ಅಂತ, ಆದ್ದರಿಂದ ಒಂದು ಸ್ವಲ್ಪ ಜಾಸ್ತಿ ಹಾಕಿದೆ ಅಷ್ಟೇ. ಅಷ್ಟು ಕರೆಕ್ಟಾಗಿ ಆಯಿತು ನೋಡಿ. ಇಷ್ಟು ಉಂಡೆ ಆಯಿತು. ಈಗ ಇದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಕೋಬೇಕು. ಉಂಡೆ ಅಂತೂ ಟೇಸ್ಟ್ ಸಾಕಾದಾಗ ಬಂದಿತ್ತು. ನಾವು ಕೂಡ ಹಳೆ ಕಾಲದ ಅಡುಗೆಗಳ ಮರ್ತೋಗದೆ ಇವನ್ನೆಲ್ಲ ಮಾಡಿ ಇಟ್ಕೊಂಡ್ರೆ ಮಕ್ಕಳಿಗೆ ಮುಂದೆ ಹೆಲ್ಪ್ ಆಗುತ್ತೆ. ಅದು ಉರಕ್ಕಿ ತೊಂಬಿಟ್ಟು 25 ಏನೋ ಉಂಡೆ ಬಂದಿತ್ತು, ಇದು 23 ಉಂಡೆ ಬಂದಿತ್ತು. ಬನ್ನಿ ಈಗ ಹಸಿ ಅಕ್ಕಿ ತೊಂಬಿಟ್ಟು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬೋಣ. ಅಳತೆ ಪ್ರಕಾರ ಮಾಡಿದ್ರೆ ಇದಂತೂ ಸಖತ್ತಾಗಿರುತ್ತೆ. ಒಂದು ಸರ್ತಿ ನೀವು ಕೂಡ ಈ ರೀತಿ ಟ್ರೈ ಮಾಡಿ. ನಾನು ಇದಕ್ಕೆ 4 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ಚೆನ್ನಾಗಿ ಒಂದು 3 ಟೈಮು ತೊಳಿಬೇಕು. ತೊಳೆದಾದಮೇಲೆ ಇದನ್ನು ಒಂದು 3 to 4 ಅವರ್ಸು ಚೆನ್ನಾಗಿ ನೆನೆಸ್ಬೇಕು. ನೆನೆಸಾದ್ಮೇಲೆ ಇದನ್ನು ಫಿಲ್ಟರ್ ಮಾಡ್ಕೊಳ್ತೀನಿ ನೋಡಿ. ಅಕ್ಕಿ ಒಂದು 4 ಅವರ್ಸು ಚೆನ್ನಾಗಿ ನೆನೆಯಬೇಕು. ಅಕ್ಕಿ ಚೆನ್ನಾಗಿ ನೆಂದರೆ ಇದು ತಂಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಆದ್ದರಿಂದ ಚೆನ್ನಾಗಿ ಒಂದು 4 ಅವರ್ಸು ಚೆನ್ನಾಗಿ ನೆನೆಸ್ಕೊಳ್ಳಿ. ನೆನೆಸ್ಕೊಂಡಾದ್ಮೇಲೆ ಈ ರೀತಿ ಒಂದು ಬಟ್ಟೆ ಹಾಕ್ಕೊಂಡು ಆ ಬಟ್ಟೆ ಮೇಲೆ ಅಕ್ಕಿ ಎಲ್ಲ ಹಾಕ್ಕೊಳ್ಳೋಣ. ಅಕ್ಕಿ ಹಾಕ್ಬಿಟ್ಟು ನೀರು ಸುಮ್ಮನೆ ಸ್ವಲ್ಪ ಸೋರಬೇಕಷ್ಟೇ. ಆಮೇಲೆ ಇದನ್ನು ಹಾಗೆ ಹರಡ್ಕೊಬಿಡ್ಬೇಕು. ಒಂದು 5 ನಿಮಿಷ ಅಷ್ಟೇ ಬಿಡಬೇಕು, ತಕ್ಷಣವೇ ಹರಡ್ಕೊಳ್ಳೋಣ ನೋಡಿ. ನಾನಿಲ್ಲಿ ಕೌಂಟರ್ ಟಾಪ್ ಮೇಲೇ ಇಲ್ಲೇ ಹರಡ್ಕೊಳ್ತಿದ್ದೀನಿ. ಬೆಳಗ್ಗೆ ಬೇಗ ಎದ್ದಾಗೇ ನೆನೆಸಿದ್ದೆ. ನಾನಿಲ್ಲಿ ಒಂದು 4 ಅವರ್ಸ್ ಆದಮೇಲೆ ತಕ್ಷಣವೇ ಇದನ್ನು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತೀನಿ. ಈ ರೀತಿ ಕೌಂಟರ್ ಟಾಪ್ ಮೇಲೆ ಹರಡಿದ್ದೀನಿ ನೋಡಿ. ಕೈಗೆ ಫುಲ್ ತವ ಸಿಗ್ತಾ ಇದೆಯಲ್ಲ, ಅದು ಸಿಗಬಾರ್ದು ಅಷ್ಟೇ. ಅಷ್ಟು ಡ್ರೈ ಆದರೆ ಸಾಕು, ತುಂಬ ಏನು ಡ್ರೈ ಆಗೋದು ಬೇಡ. ಎಲ್ಲ ಒಂದು 15-20 ನಿಮಿಷದೊಳಗೆ ಆರಿಸ್ಕೊಂಡ್ರೆ ಸಾಕು, ತುಂಬ ಹೊತ್ತು ಕೂಡ ಆರಿಸ್ಬೇಡಿ. ಹಾಗೆ ಬಿಸಿಲಿಗಂತೂ ಯಾವುದೇ ಕಾರಣಕ್ಕೂ ಹಾಕಬೇಡಿ, ಇಲ್ಲಾಂದರೆ ಇದು ಹಸಿ ಅಕ್ಕಿ ತೊಮಟ ಆಗೋಲ್ಲ. ಆದ್ದರಿಂದ ಹೇಳ್ತೀನಿ, ಅದಕ್ಕೆ ಅದನ್ನು ಹಸಿ ಅಕ್ಕಿ ತೊಮಟ ಅನ್ನೋದು ನೋಡಿ. ಇನ್ನೂ ತವ ಹಂಗೆ ಇದೆಯಲ್ಲ, ಕೈಗೆ ಮಾತ್ರ ಅಂಟ್ತಿಲ್ಲ ಅಷ್ಟೇ, ಅಷ್ಟಿದ್ರೆ ಸಾಕು. ಇದನ್ನು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಮಿಕ್ಸಿ ಜಾರಲ್ಲಿ ಆರಾಮಾಗಿ ಪೌಡ್ರ್ ಆಗುತ್ತೆ. ಇದು ತೋರಿಸ್ತೀನಿ ನಿಮಗೆ. ಹಸಿ ಇದೆ ಅಂತ ಏನು ಪೌಡ್ರ್ ಆಗೋಲ್ಲ ಅಂದ್ಕೊಬೇಡಿ, ಚೆನ್ನಾಗಿ ಪೌಡ್ರ್ ಆಗುತ್ತೆ ನೋಡಿ. ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಷ್ಟು ನೈಸಾಗಿ ಪೌಡ್ರ್ ಮಾಡ್ಕೊಳಕ್ಕಾದ್ರೆ ಅಷ್ಟು ನೈಸಾಗಿ ಮಾಡಿಕೊಂಡು ತಂಬಿಟ್ಟು ಚೆನ್ನಾಗಿರುತ್ತೆ. ಎಷ್ಟು ನುಣ್ಣಗಾದರೆ ಅಷ್ಟು ಚೆನ್ನಾಗಿರುತ್ತೆ. ಆದ್ದರಿಂದ ಹೇಳ್ತೀನಿ, ಇದಕ್ಕೆಲ್ಲ ಕೈ ಹಾಕ್ಬಿಟ್ಟೆ ಮಾಡೋದು ಒಳ್ಳೆಯದು. ಸ್ಟಿಕ್ಕೆಲ್ಲ ಯೂಸ್ ಆಗಲ್ಲ. ನಾನಿಲ್ಲೇನೋ ಮಾಡೋಕ್ಕೋದೆ ಅಷ್ಟೇ ನೋಡಿ. ಈ ಉಂಡೆಗಳನ್ನೆಲ್ಲ ಕರಗಿಸ್ಬೇಕು ಅಂದರೆ ಕೈ ಈ ಥರ ಮಾಡಿಬಿಟ್ಟು
ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಳಿ. ಎಷ್ಟು ನೈಸಾಗಿ ಫಿಲ್ಟ್ರ್ ಮಾಡ್ಕೊಳಕ್ಕಾದ್ರೆ ಅಷ್ಟು ಚೆನ್ನಾಗಿ ಮಾಡ್ಕೊಳ್ಳಿ. ಈ ರೀತಿ ಫಿಲ್ಟ್ರ್ ಆಗಿದ ತಕ್ಷಣವೇ ಒಂದು ಸರ್ತಿ ಪ್ರೆಸ್ ಮಾಡ್ಕೊಳ್ಳಿ ಅಕ್ಕಿ, ಯಾಕೆಂದರೆ ಹಸಿ ಹಸಿ ಹೋಗಬಾರ್ದು. ನಾನು ಈ ರೀತಿ ಎಲ್ಲನೂ ಕೂಡ ಪೌಡ್ರ್ ಮಾಡ್ಕೊಂಡೆ. ನೋಡಿ ಇಷ್ಟು ಮಾತ್ರನೇ ತರಿ ಬಂತು ನಂದು, ಅದನ್ನು ತೋರಿಸ್ತೀನಿ. ಅಷ್ಟು ಅಕ್ಕಿಗೆ 1 ಸ್ಪೂನಷ್ಟು ಬಂತೇನೋ ಅಷ್ಟೇ. ಈಗ ಇದನ್ನೆಲ್ಲ ಚೆನ್ನಾಗಿ ಒಂದು ಸರ್ತಿ ಪ್ರೆಸ್ ಮಾಡಿ ಇಟ್ಕೋಬೇಕು. ಇದನ್ನು ಮಾತ್ರ ಮಿಸ್ ಮಾಡಬೇಡಿ, ಎಲ್ಲೂ ಒಂಥರ ಡ್ರೈ ಆಗಬಾರ್ದು ಪೌಡ್ರು, ಆದ್ದರಿಂದ ಈ ರೀತಿ ಇಟ್ಕೋಬೇಕು. ಇದಕ್ಕೆ ಒಂದು ಟೈಟಾಗಿ ಪ್ಲೇಟ್ ಮುಚ್ತಾ ಇದ್ದೀನಿ. ಕೆಲವರು ತ್ಯಾವದ ಬಟ್ಟೆನೇ ಅದ್ರ ಮೇಲೆ ಹಾಕ್ತಾರೆ, ಆದರೆ ನಾನಿಲ್ಲಿ ಬೇಗನೆ ಮಾಡಿಬಿಡ್ತೀನಿ ಅಂತ ಪ್ಲೇಟ್ ಮುಚ್ಚಿದ್ದೀನಿ ಅಷ್ಟೇ. ಈಗ ಇದಕ್ಕೆ ಅಳತೆ ಪ್ರಕಾರ ಹೇಳ್ತೀನಿ ನೋಡಿ. ನಾನಿಲ್ಲಿ 4 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಲ್ಲ, ಅದೇ ಗ್ಲಾಸ್ ಸೇಮ್ ಗ್ಲಾಸಲ್ಲೇ ಇಲ್ಲಿ 3 ಗ್ಲಾಸಷ್ಟು ಕಡಲೆಬೀಜ ತೊಗೊಳ್ತಿದ್ದೀನಿ. ಬೇಕು ಅಂದರೆ ಒಂದೊಂದು ಗ್ಲಾಸ್ ಬೇಕಾದ್ರೆ ತೊಗೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಆದರೆ 3 ಗ್ಲಾಸ್ ಪರ್ಫೆಕ್ಟಾಗಿ ಆಗುತ್ತೆ. ಹಾಗೆ ಬರೀ ಕಡಲೆಬೀಜ ರುಬ್ಬಕ್ಕಾಗಲ್ಲ, ಆದ್ದರಿಂದ ಸ್ವಲ್ಪ ಆ ಹಿಟ್ಟನ್ನೇ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಎಷ್ಟು ನಯಸ್ಸಾಗಾದರೆ ಅಷ್ಟು ನಯಸ್ಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ಇದೇನು ತರಿ ಎಲ್ಲ ಏನು ಬೇಡ, ನಾರ್ಮಲಾಗಿ ಪೌಡ್ರ್ ಆದರೆ ಸಾಕು ಕಡಲೆಬೀಜ. ನೋಡಿ ಮತ್ತೆ ಹಿಟ್ಟು ಹಾಕ್ಕೊಳ್ಳೋದು, ಇನ್ನೊಂದು ಗ್ಲಾಸ್ ಹಾಕ್ಕೊಳ್ಳೋದು, ಆ ರೀತಿ 3 ಗ್ಲಾಸ್ ಕಂಪಲ್ಸರಿ ಹಾಕ್ತಿದ್ದೀನಿ ನಾನು. ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ಇದು, ಆದ್ದರಿಂದ ಕಡಲೆಬೀಜದ ಪೌಡ್ರು ಚೆನ್ನಾಗಿ ಹಾಕಬೇಕು. ನೋಡಿ ಈಗ ಲಾಸ್ಟ್ ಗ್ಲಾಸು 3ನೇ ಗ್ಲಾಸನ್ನು ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ತೀನಿ. ಹಾಗೆ ಈ ಪೌಡ್ರ್ ಮಾಡಿದ ತಕ್ಷಣ ಹಂಗೆ ಪ್ರೆಸ್ ಮಾಡಿ ಇಟ್ಬಿಡ್ತಿದ್ದೀನಿ, ಯಾಕೆಂದರೆ ಅಕ್ಕಿ ಆರಿಬಿಟ್ರೆ ಚೆನ್ನಾಗಿ ಬರೋಲ್ಲ, ಅದಕ್ಕೋಸ್ಕರ. ಅದೇ ರೀತಿಯಲ್ಲಿ 2 ಗ್ಲಾಸಷ್ಟು ಒಣಕೊಬ್ಬರಿ ತೊಗೊಂಡಿದ್ದೀನಿ. ಒಣಕೊಬ್ಬರಿನೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಆದ್ದರಿಂದ 2 ಗ್ಲಾಸಷ್ಟು ಒಣಕೊಬ್ಬರಿ, ಹಾಗೆ ಒಂದು 3ರಿಂದ 4 ಏಲಕ್ಕಿ ಇಷ್ಟು ತೊಗೊಂಡು ಪೌಡ್ರ್ ಮಾಡಿಕೊಂಡು ಇದನ್ನು ಕೂಡ ಒಂದು ಸರ್ತಿ ಪ್ರೆಸ್ ಮಾಡಿಬಿಟ್ಟು ಮುಚ್ಕೊಂಡ್ಬಿಡೋಣ. ಇದನ್ನೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಬೇಕು, ಆಮೇಲೆ ತೋರಿಸ್ತೀನಿ ಯಾವಾಗ ಮಿಕ್ಸ್ ಮಾಡ್ತೀನಿ ಅಂತ. ಈಗ ಪಾಕ ಮಾಡ್ಕೊಳ್ಳೋಣ. ನಾನು ಕರೆಕ್ಟಾಗಿ 4 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ಬೆಲ್ಲ ಕಂಪಲ್ಸರಿ ಬೇಕೇ ಬೇಕು. ಇದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ, ಸ್ವಲ್ಪ ಕಮ್ಮಿ ಸ್ವಲ್ಪ ಜಾಸ್ತಿ ಎಲ್ಲ ಏನು ಮಾಡೋದು ಬೇಡ. ಟೇಸ್ಟ್ ಚೆನ್ನಾಗಿ ಬರಬೇಕಂದ್ರೆ ಕರೆಕ್ಟಾಗಿ 4 ಗ್ಲಾಸ್ ಹಾಕಲೇಬೇಕು. ನಾನಿಲ್ಲಿ ಫುಲ್ ಪೌಡ್ರಲ್ಲ, ಕರೆಕ್ಟಾಗಿ 4 ಗ್ಲಾಸ್ ಹಾಕಿದ್ದೀನಿ, ಅಂದರೆ 1 kg ಅಷ್ಟು ಬೆಲ್ಲ. ನೋಡಿ 4 ಗ್ಲಾಸ್ ಹಾಕಿದ್ದೀನಿ. ಹಾಗೆ ಒಂದು ಪುಟ್ಟ ಗ್ಲಾಸಲ್ಲಿ 1/4 ಗ್ಲಾಸ್ ಅಷ್ಟು ನೀರು ಅಷ್ಟೇ, ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಸರ್ತಿ ಕರಗಿದ ಮೇಲೆ ಫಿಲ್ಟ್ರ್ ಮಾಡ್ಕೋಬೇಕು. ನೋಡಿ ಈ ರೀತಿ ಫಿಲ್ಟ್ರ್ ಮಾಡಿಕೊಂಡು ಸ್ವಲ್ಪ ಏನಾದರೂ ಗಲೀಜು ತೆಕ್ಕೊಳ್ತೀನಿ. ಈಗ ಮತ್ತೆ ಅದೇ ಪಾತ್ರೆಗೆ ಪಾಕ ಎಲ್ಲ ಹಾಕ್ಕೊಂಡು ಇನ್ನೂ ಚೆನ್ನಾಗಿ ಪಾಕ ಬರಬೇಕು, ಆದ್ದರಿಂದ ಕುದಿಸ್ಕೊಳ್ತಿದ್ದೀನಿ. ನಿಮಗೆ ಪಾಕ ಎಲ್ಲಿಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಬೆಲ್ಲ ಎಷ್ಟು ಚೆನ್ನಾಗಿ ಕುದೀತಾ ಇದೆ, ಬೆಲ್ಲ ಕಲರ್ ಅಂತೂ ಸಾಕತ್ತಾಗಿತ್ತು, ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ಈ ಸಲ ಬೆಲ್ಲ. ನೋಡಿ ಇನ್ನೂ ಬಂದಿಲ್ಲ ಪಾಕ. ಈ ರೀತಿ ನೀರಲ್ಲಿ ಹರಡ್ಕೋಬಾರ್ದು, ಆವಾಗ ಪಾಕ ಬಂದಿಲ್ಲ ಅಂತ. ನಿಮ್ಗೆ ಇನ್ನೊಂದು ಸಲ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ. ಈ ಟೈಮಲ್ಲಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಇದುವರೆಗೂ ನಾನು ಮುಟ್ಟೆ ಇಲ್ಲ, ಈಗ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಅತ್ತೆ ಮಿಕ್ಸ್ ಮಾಡ್ತಿದ್ದಾರೆ, ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗಬೇಕು. ಕಡಲೆಬೀಜದ ಪೌಡ್ರು ಜೊತೆಗೆ ಕಾಯಿ ತುರಿ ಇವೆಲ್ಲ ಇತ್ತಲ್ಲ, ಅದೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾನಿಲ್ಲಿ ಪಾಕ ನೋಡ್ಕೊಳ್ತಿದ್ದೀನಿ. ನೋಡಿ ಬೆಲ್ಲ ಹೆಂಗೆ ಕುದೀತಾ ಇದೆ ಅಂತ. ಬೆಲ್ಲ ಕಲ್ಲರ್ ಇದ್ದಿದ್ದರಿಂದ ಬೇಗ ಪಾಕ ಬಂದ್ಬಿಡ್ತು ಅಂತ ಅನ್ನಿಸ್ತಾ ಇತ್ತು, ಆದ್ದರಿಂದ ಸ್ವಲ್ಪ ಅಲ್ಲೇ ನಿಂತ್ಕೊಂಡು ನೋಡ್ಕೊಳ್ತಿದ್ದೀನಿ. ನೋಡಿ ಈಗ ಒಂದು ಸರ್ತಿ ಚೆಕ್ ಮಾಡಿ ತೋರಿಸ್ತೀನಿ. ನೋಡಿ ಈಗ ಆಲ್ಮೋಸ್ಟ್ ಅಲ್ಲೂ ಪಾಕ ಬಂದಿದೆ, ಅಂದರೆ ಈ ಪಾಕ ಕೈಗೆ ಸಿಗಬೇಕು, ಆವಾಗ ಪಾಕ ಬಂದಿದೆ ಅಂತ ಅರ್ಥ. ಆಗಲೇ ಉಂಡೆ ಮಾಡಿದ್ರೆ ಉಂಡೆ ಸಿಗ್ತಾ ಇರಲಿಲ್ವಲ್ಲ, ಈಗ ನೋಡಿ ನೀಟಾಗಿ ಉಂಡೆ ಸಿಗ್ತಾ ಇದೆ. ಈ ಟೈಮಲ್ಲಿ ಪಾಕ ಚೆನ್ನಾಗಿ ಬಂದಿದೆ ಅಂತ. ಈ ಟೈಮಲ್ಲಿ ಹಿಟ್ಟು ಹಾಕ್ಕೋಬೇಕು. ಅದಕ್ಕೂ ಮುಂಚೆ ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಸ್ಟವ್ ಇದ್ದರೆ ಅಲ್ಲಿ ಬೆಂದ್ಕೊಂಡ್ಬಿಡುತ್ತೆ, ಆಗ ಗಂಟಾಗ್ಬಿಡುತ್ತೆ, ಆದ್ದರಿಂದ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ಹಿಟ್ಟು ಹಾಕ್ಕೊಳ್ತಾ ಹೋಗಬೇಕು. ಹಿಟ್ಟೆಲ್ಲ ಹಾಕಿ ಚೆನ್ನಾಗಿ ತೊಳೆಸ್ಕೊಂಡಾದ್ಮೇಲೆ ಮತ್ತೆ ಸ್ಟವ್ ಆನ್ ಮಾಡ್ಕೋಬೇಕು. ನೋಡಿ ಹಿಟ್ಟು ಕೂಡ ಸ್ವಲ್ಪನೇ ಅತ್ತೆ ಹಾಕ್ತಿದ್ದಾರೆ, ನಾನಿಲ್ಲಿ ಮಿಕ್ಸ್ ಮಾಡ್ತೀನಿ. ಈಗ ಒಂದ್ಸಲ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಂಡ್ವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಉಂಡೆ ಆಗುತ್ತೆ. ಆದ್ದರಿಂದ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಳ್ಳಿಗಳ ಕಡೆ ಏನು ಅಂದರೆ ಜಾಸ್ತಿ ಮಾಡ್ತಾರೆ, ಅವರು ಒಲೆ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ತೊಳೆಸ್ತಾರೆ, ಆದರೆ ನಾನು ಸ್ವಲ್ಪನೇ ಅಲ್ವಾ ಮಾಡ್ತಾರದು. ಆದ್ದರಿಂದ ಇಲ್ಲಿ ಸ್ಟವ್ ಮೇಲೇ ಕೈ ಬಿಡ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿ ಹೆಲ್ಪ್ ಮಾಡೋಕ್ಕೆ ಒಬ್ರು ಇರಲೇಬೇಕು ಈ ಟೈಮಲ್ಲಿ, ಏಕೆಂದರೆ ಹಿಟ್ಟು ನಾವೇ ಹಾಕ್ಕೊಂಡು ಮಿಕ್ಸ್ ಮಾಡೋದು ನಾವೇ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಈ ರೀತಿ ಹಿಟ್ಟು ಹಾಕೋಕ್ಕೆ ಎಲ್ಲಕ್ಕೂ ಅತ್ತೆ ಇದ್ರಲ್ಲ, ಆದ್ದರಿಂದ ನನಗೆ ಸ್ವಲ್ಪ ಈಸಿ ಆಯಿತು.
ನೋಡಿ ಕೈಯಂತೂ ಎಲ್ಲೂ ಬಿಡೋದೇ ಬೇಡ. ಎಲ್ಲ ಹಿಟ್ಟನ್ನು ಕೂಡ ಆಗೋಗೋವರೆಗೂ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು. ತುಂಬ ಒಂದೇ ಸರ್ತಿ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪನೇ ಹಾಕ್ಕೊಳ್ಳೋಣ. ನೋಡಿ ಈಗ ಆಲ್ಮೋಸ್ಟ್ ಅಲ್ಲಿ ಹಿಟ್ಟೆಲ್ಲ ಮುಗಿತಾ ಬಂತು. ಪಾಕನು ಸ್ವಲ್ಪ ಗಟ್ಟಿ ಆಯ್ತಲ್ಲ, ಇನ್ನು ಉಳಿದಿರೋ ಹಿಟ್ಟನ್ನೆಲ್ಲ ಇವಾಗ ಹಾಕ್ಕೊಂಡ್ಬಿಡ್ತೀನಿ. ಇಷ್ಟು ತೆಳುವಾಗಿದೆ ಅನಿಸುತ್ತೆ, ಆಮೇಲೆ ಗಟ್ಟಿ ಆಗುತ್ತೆ ಇದು. ನೋಡಿ ಲಾಸ್ಟ್ ಇದು ಅತ್ತೆ ಬಾಣಲಿನೇ ಸುರಿದು ಬಿಡ್ತಾರೆ. ನನ್ನ ಪಾಕಕ್ಕೂ ನನ್ನ ಹಿಟ್ಟಿಗೂ ಕರೆಕ್ಟಾಗಿ ಸುರಿಯೋಯ್ತು. ಈ ಅಳತೆಯಲ್ಲಿ ಮಾಡಿದ್ರೆ ಅಂತೂ ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ತೀನಿ. ಯಾಕೆಂದರೆ ನಾನು ಕೂಡ ಅಳತೆ ಪ್ರಕಾರ ಕರೆಕ್ಟಾಗಿ ಮಾಡಿದ್ದೀನಿ. ಆದರೆ ಬೆಲ್ಲ ಮಾತ್ರ ಚೆನ್ನಾಗಿರೋದು ತಗೊಳ್ಳಿ. ನೋಡಿ ಎಷ್ಟು ಗಟ್ಟಿ ಆಯ್ತಲ್ಲ. ಆದರೆ ಒಲೆ ಅಂಟಿಸಿ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಸ್ವಲ್ಪ ತೆಳುವ ಆ ಥರ ಆಗುತ್ತೆ. ಹಾಗೆ ಮಿಕ್ಸ್ ಮಾಡ್ತಾ 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 ನೀಟಾಗಿ ಆಗುತ್ತೆ. ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿವರೆಗೂ ನಾನು ಕೈ ಬಿಟ್ಟೇ ಇಲ್ಲ, ಇಲ್ಲಿವರೆಗೂ ತಿರುಗಿಸ್ತಾನೇ ಇದ್ದೆ. ಈಗ ಮತ್ತೆ ಸ್ಟವ್ ಅಂಟಿಸ್ಬೇಕು. ಈ ರೀತಿ ಎಲ್ಲ ಸಮ ಮಾಡಿಬಿಟ್ಟು ಅಷ್ಟಿಗೆ ತೆಗೆದುಬಿಟ್ಟು ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಒಂದು 10 ಮಿನಿಟ್ಸು ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸಬೇಕು. ಈ ಹಿಟ್ಟು ಚೆನ್ನಾಗಿ ಬೇಯಿಸಿದ್ರೇ ಸ್ವಲ್ಪ ದಿನ ಉಳಿಯೋದು, ಹಾಗೆ ತಿಂದರೂ ಏನಾಗಲ್ಲ. ಆದ್ದರಿಂದ ಚೆನ್ನಾಗಿ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಅವಾಗವಾಗ ಕದಿಸ್ಕೊಳ್ತಾ ಇರಿ, ತಳ ಹತ್ತುತ್ತೆ. ಇಲ್ಲ ಅಂದರೆ ನೋಡಿ ನಾನು ಅವಾಗವಾಗ ಬಂದ ಥರ ಕದಲಿಸ್ಕೊಳ್ತಾ ಇದ್ದೆ. ಈ ರೀತಿ ಚೆನ್ನಾಗಿ ಕದಲಿಸಿದ್ರೆ ಅದೇ ಎಲ್ಲ ಫುಲ್ ತಳ ಬಿಟ್ಟು ಬರಬೇಕು. ಆವಾಗ ಇದು ಬೆಂದಿದೆ ಅಂತ. ನಂದು ಆಲ್ಮೋಸ್ಟ್ ಅಲ್ಲಿ ಇವಾಗ ಬೆಂದಿದೆ. 10 ನಿಮಿಷ ಇದೇ ರೀತಿ ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಹೊತ್ತು ಬಿಟ್ರೂ ಕೂಡ ಸ್ವಲ್ಪ ತಳ ಹತ್ತದಂಗೆ ಆಗುತ್ತೆ. ನಿಮ್ಗೆ ತಳ ಎಲ್ಲ ಹತ್ತಬಾರ್ದು ಅಂದರೆ ಇಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈಗ ಇದನ್ನು ಸ್ಟವ್ ಹಾಕ್ಬಿಟ್ಟು ಸೈಡ್ಗೆ ಇಟ್ಬಿಡ್ತೀನಿ. ಇದನ್ನು ಸಂಜೆ ಮೇಲೆ ಉಂಡೆ ಮಾಡ್ಕೊಳ್ತಿದ್ದೀನಿ. ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಆಗಲೇ ಅಷ್ಟು ತೆಳುವಾಗಿ ಕಾಣ್ತಿತ್ತಲ್ಲ, ತಣ್ಣಗಾದ್ಮೇಲೆ ಇಷ್ಟು ಗಟ್ಟಿಯಾಗೋಗುತ್ತೆ. ಅಸಕ್ಕಿ ತೊಮಟ ಅಂದರೆ ಈ ರೀತಿನೇ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಒಮ್ಮೆ ನೀವು ಕೂಡ ಈ ರೀತಿ ಟ್ರೈ ಮಾಡಿ. ಅದು ಹಿಂಗೆ ಉಂಡೆ ಮಾಡ್ತಾಯಿದ್ರೆ ಎಷ್ಟು ಶೈನ್ ಬರ್ತಾಯಿತ್ತು ಗೊತ್ತಾ. ಕಡಲೆ ಬೀಜ ಚೆನ್ನಾಗಿ ಹಾಕಿದ್ದೀವಿ, ಅದೇ ರೀತಿ ಕೊಬ್ಬರಿ, ಇವೆರಡರಿಂದ ಒಳ್ಳೆ ಶೈನ್ ಕೊಡ್ತಾಯಿತ್ತು. ಉಂಡೆಗಳು ನೋಡೋಕ್ಕೆ ಸಾಕಾಗಿತ್ತು. ಅದೇ ರೀತಿ ನಿಮಗೆ ಓಪನ್ ಮಾಡೋದು ತೋರಿಸ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸಾಫ್ಟಾಗಿತ್ತು, ಟೇಸ್ಟ್ ಮಾತ್ರ ಮಸ್ತ್ ಇತ್ತು ಅಂತಲೇ ಹೇಳ್ಬೋದು. ಮಕ್ಕಳು ಆಲ್ಮೋಸ್ಟ್ ನಾನು ಉಂಡೆ ಮಾಡೋಷ್ಟಕ್ಕೆ ನೋಡಿ ಅಷ್ಟು ಖಾಲಿ ಮಾಡಿಬಿಟ್ಟಿದ್ರು. ಅವ್ರಿಗೆ ಅಷ್ಟು ಇಷ್ಟ ಆಗಿ. ಇದನ್ನು ನಾವು ತುಪ್ಪ ಮತ್ತು ಬಾಳೆಹಣ್ಣು ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತೀವಿ. ಸಾಕಾಗಿರುತ್ತೆ ಟೇಸ್ಟು. ಇದು ನಮ್ಮ ಡ್ಯಾಡಿ ಟೇಸ್ಟು. ಬಾಳೆಹಣ್ಣು ತಂಬಿಟ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಿಂತಾರೆ. ಸಾಕಾಗಿರುತ್ತೆ ಅವ್ರಿಗೆ. ಹಾಗೆಯೇ ಈ ತಂಬಿಟ್ಟು ರೆಸಿಪೀಸು ಹೇಗಿತ್ತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸೋದನ್ನು ದಯವಿಟ್ಟು ಮರಿಬೇಡಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಪಾತ್ರೆಯಲ್ಲಿ ಒಂದು ಚೂರು ಕೂಡ ಉಳಿಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಎಲ್ಲೂ ಸ್ವಲ್ಪ ತಳ ಹತ್ತೋದು ಈ ಥರದ್ದು ಏನೂ ಆಗಲೇ ಇಲ್ಲ. ಹಾಗೆ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳು.